ಚಿನ್ನಯ್ಯ ಮನೆಗೆ ಬಂದಿದ್ರು 2 ದಿನ ಇದ್ರು ಅಂತ ಪಬ್ಲಿಕ್ ಟಿವಿಗೆ ಜಯಂತ್ ಪತ್ನಿ ಹೇಳಿಕೆಯನ್ನ ನೀಡಿದ್ದಾರೆ. ಚಿನ್ನಯ್ಯ ಮನೆಗೆ ಬಂದಿದ್ರು 2 ದಿನ ಉಳಿದುಕೊಂಡಿದ್ರು, ಆದ್ರೆ ಯಾಕೆ ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ. ತಲೆಬುರುಡೆ ತಂದಿರೋ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಜಯಂತ್ ಪತ್ನಿ ಹೇಳಿಕೆಯನ್ನ ನೀಡಿದ್ದಾರೆ. ಪಬ್ಲಿಕ್ ಟಿವಿಗೆ ಜಯಂತ್ ಪತ್ನಿ ಶೈಮಾ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು, ಎಸ್ಐಟಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ದೇವೆ. ಜಯಂತ್ ಪತ್ನಿ ಶೈಮಾ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಜಯಂತ್ ಪತ್ನಿ ಮತ್ತೆ ಮಕ್ಕಳನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಜಯಂತ್ ಪತ್ನಿ ಶೈಮಾ ಹೇಳಿಕೆಯನ್ನು ನೀಡಿದ್ದಾರೆ. ಚಿನ್ನಯ್ಯ ಮನೆಗೆ ಬಂದಿದ್ರು, 2 ದಿನ ಇದ್ರು, ಆದ್ರೆ ಯಾಕೆ ಬಂದಿದ್ರು ಅಂತ ಗೊತ್ತಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಚಿನ್ನಯ್ಯಗೆ ಗ್ರಿಲ್ ಮಾಡ್ತಾ ಇದ್ದು, ಇದರ ಬೆನ್ನಲ್ಲೇ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ. ನಮ್ ಕೇಳಿದೆ, ಅದಕ್ಕೆ ತಕ್ಕದಾಗಿ SIT ನಾವು ಆನ್ಸರ್ ಕೊಟ್ಟಿದ್ವಿ. ಅದು ಅವ್ರ ಕರ್ತವ್ಯ, ಅವ್ರು ಮಾಡಿ ಹೋಗ್ಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ಬೇಕು ಅವ್ರ ಜೊತೆನೆ. ಜಯಂದವ್ರೇನು ಹೇಳಿಲ್ಲ, ಅವ್ರು ತನಿಖೆ ಕೊಟ್ಟಿದ್ದಾರೆ, ಅವರು SITಗೆ ಅವ್ರು ಕೊಟ್ಟಿದ್ದಾರೆ. ನಮಗೇನು ಅವ್ರು ಶೇರ್ ಮಾಡಲ್ಲ ಅಷ್ಟು. ಮನೆಗೆ ಬಂದು 2 ದಿವಸ ಹೋಗಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಹೋರಾಟ ಅವರು ಜಾಸ್ತಿ ಜರ್ತೆ ಬರ್ತಾರೆ. ಅದ್ರ ಸಂಬಂಧ ನಾವು ಅದು ಮಾತಾಡಲ್ಲ. ಅದು ಏನೆಲ್ಲ SIT ಇದೆಯಾ ಅವ್ರ ಆನ್ಸರ್ ಕೊಟ್ಟಿದೀನಿ. ನಾವು ಎಂತದಿಲ್ಲ, ಅದ್ರ ಬಗ್ಗೆ ಮಾಹಿತಿ ನಮಗೂ ಗೊತ್ತಿಲ್ಲ. ನಾವು ಧರ್ಮಸ್ಥಳ ದೇವಸ್ಥಾನ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ. ಅವರು ಹೋರಾಟವರಾಗ್ಲಿ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಮಗೂ ಅದ್ರ ಬಗ್ಗೆ ಹೇಳ್ತಿಲ್ಲ. ದೇವರು ನಮಗೂ ಮುಖ್ಯ. ಅನ್ನಪ್ಪ ಮಂಜುನಾಥ ಸ್ವಾಮಿ ಸತ್ಯ ಇರೋದು, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ದೇವರು ನೋಡ್ತಾರೆ, ದೇವರು ಸತ್ಯ ಕಡೆ ನ್ಯಾಯ ಕೊಡ್ತಾರೆ. ಕ್ವಶನ್ ಕೇಳಿದರೆ ನಮ್ಮ ಅದಕ್ಕೆ ಅವ್ರಿಗೆ ಅದಕ್ಕೆ ಆನ್ಸರ್ ಕೊಟ್ಟಿದ್ವಿ ಅಷ್ಟೇ. ಮಕ್ಕಳ ವಿಚಾರಣೆಯಲ್ಲಿ ನಾವು ಇರ್ಲಿಲ್ಲ. ಮಕ್ಕಳು ಕೇಳಿದ್ರೆ ಮಕ್ಕಳು ಅದ್ರ ತಕ್ಕದಾಗ ಆನ್ಸರ್ ಅವ್ರಿಗೆ ತನಿಖೆ ಕೊಟ್ಟಿದ್ದಾರೆ. ಸರ್, ಆತರ ನಾವು ಮಾಡಿಬೇಕು ಅಂದ್ರೆ ನಾವು ಕಷ್ಟಪಟ್ಟು ದುಡಿಕೊಂಡು ಬೆಳಿಗ್ಗೆನು ಸಾಯಂಕಾಲವರೆಗೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಕೋಡಿ ಬಿಲ್ಡಿಂಗ್ ಕಟ್ಬೋದು, ರೆಂಟ್ ಕೊಡ್ಬೋದು. ನಾವು ಬಾಡಿಗೆ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ನೀವು ಬಾನೆಗೆ ಬಂದು ನೋಡಿ, ಹಳೆಯ ಮನೆಯಲ್ಲಿ ನಾವಿರೋದು. ಹೊಸ ಮನೆ ಕಟ್ಟಬೇಕು ಅಂದ್ರೆ 20,000 ಬಾಡಿಗೆ ಕೊಟ್ಟು ನಾವು ಇರೋದು ಅವಶ್ಯಕತೆ ಇಲ್ಲ. ನಮಗಿದ್ದೇ ಸಾಕು. ನಾವು ಆತರ ಬೆಳಿಗ್ಗೆನು ಸಾಯಂಕಾಲ ದುಡ್ಕೊಂಡು ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಇಲ್ಲ ಅವರು ನಮ್ಮ ನ್ಯೂಸ್ ಅಲ್ಲಿ ನೋಡ್ತಾ ಇದ್ರು. ಅವ್ರು ಬರ್ತಾ ಇರೋ ದಾರಿ ಗೊತ್ತು. ನಮ್ಮ ಮನೆ ಒಳಗಡೆ ಏನಿಲ್ಲ. ನಾವೇನ್ ಭಯ ಪಡೋದು ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ನಾವಾಗಿ ನಮ್ಮ ಮಕ್ಕಳಾಗ್ಲಿ ಮನೆಯವರಾಗ್ಲಿ ಯಾರು ಇದುವರೆಗೂ ತಪ್ಪು ಮಾಡಿ ಇಲ್ಲ. ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದೀನಿ. ಅವ್ರು ಉತ್ತರ ಕೊಟ್ಟಿದ್ದೀನಿ. ಅವ್ರು ಕರೆಕ್ಟ್ ಕೇಳಿದ್ರೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ. ಅವ್ರಿಗೆ ಕೊಟ್ಟಿದ್ದೀನಿ. ನ್ಯಾಯ ಎಲ್ಲಿದೆಯೋ ಜಯ ಸಿಕ್ಲಿ. ದೇವರು ನೋಡ್ತಾರ. ನಮ್ಮ ಮನೆಯವರು ತಪ್ಪು ಮಾಡಿ ಇಲ್ಲ, ನಾವು ಮಾಡಿ ಇಲ್ಲ. ನ್ಯಾಯ ಕಡೆ ದೇವರು ಇರ್ತಾ ಇರೋದು ನಮ್ಮ ನಂಬಿಕೆ. ನಮ್ ಕೇಳಿದೆ, ಅದಕ್ಕೆ ತಕ್ಕದಾಗಿ SIT ನಾವು ಆನ್ಸರ್ ಕೊಟ್ಟಿದ್ವಿ. ಅದು ಅವ್ರ ಕರ್ತವ್ಯ, ಅವ್ರು ಮಾಡಿ ಹೋಗ್ಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ಬೇಕು ಅವ್ರ ಜೊತೆನೆ. ಜಯಂದವ್ರೇನು ಹೇಳಿಲ್ಲ, ಅವ್ರು ತನಿಖೆ ಕೊಟ್ಟಿದ್ದಾರೆ, ಅವರು SITಗೆ ಅವ್ರು ಕೊಟ್ಟಿದ್ದಾರೆ. ನಮಗೇನು ಅವ್ರು ಶೇರ್ ಮಾಡಲ್ಲ ಅಷ್ಟು. ಮನೆಗೆ ಬಂದು 2 ದಿವಸ ಹೋಗಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಹೋರಾಟ ಅವರು ಜಾಸ್ತಿ ಜರ್ತೆ ಬರ್ತಾರೆ. ಅದ್ರ ಸಂಬಂಧ ನಾವು ಅದು ಮಾತಾಡಲ್ಲ. ಅದು ಏನೆಲ್ಲ SIT ಇದೆಯಾ ಅವ್ರ ಆನ್ಸರ್ ಕೊಟ್ಟಿದೀನಿ. ನಾವು ಎಂತದಿಲ್ಲ, ಅದ್ರ ಬಗ್ಗೆ ಮಾಹಿತಿ ನಮಗೂ ಗೊತ್ತಿಲ್ಲ. ನಾವು ಧರ್ಮಸ್ಥಳ ದೇವಸ್ಥಾನ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ. ಅವರು ಹೋರಾಟವರಾಗ್ಲಿ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಮಗೂ ಅದ್ರ ಬಗ್ಗೆ ಹೇಳ್ತಿಲ್ಲ. ದೇವರು ನಮಗೂ ಮುಖ್ಯ. ಅನ್ನಪ್ಪ ಮಂಜುನಾಥ ಸ್ವಾಮಿ ಸತ್ಯ ಇರೋದು, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ದೇವರು ನೋಡ್ತಾರೆ, ದೇವರು ಸತ್ಯ ಕಡೆ ನ್ಯಾಯ ಕೊಡ್ತಾರೆ. ಕ್ವಶನ್ ಕೇಳಿದರೆ ನಮ್ಮ ಅದಕ್ಕೆ ಅವ್ರಿಗೆ ಅದಕ್ಕೆ ಆನ್ಸರ್ ಕೊಟ್ಟಿದ್ವಿ ಅಷ್ಟೇ. ಮಕ್ಕಳ ವಿಚಾರಣೆಯಲ್ಲಿ ನಾವು ಇರ್ಲಿಲ್ಲ. ಮಕ್ಕಳು ಕೇಳಿದ್ರೆ ಮಕ್ಕಳು ಅದ್ರ ತಕ್ಕದಾಗ ಆನ್ಸರ್ ಅವ್ರಿಗೆ ತನಿಖೆ ಕೊಟ್ಟಿದ್ದಾರೆ. ಸರ್, ಆತರ ನಾವು ಮಾಡಿಬೇಕು ಅಂದ್ರೆ ನಾವು ಕಷ್ಟಪಟ್ಟು ದುಡಿಕೊಂಡು ಬೆಳಿಗ್ಗೆನು ಸಾಯಂಕಾಲವರೆಗೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಕೋಡಿ ಬಿಲ್ಡಿಂಗ್ ಕಟ್ಬೋದು, ರೆಂಟ್ ಕೊಡ್ಬೋದು. ನಾವು ಬಾಡಿಗೆ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ನೀವು ಬಾನೆಗೆ ಬಂದು ನೋಡಿ, ಹಳೆಯ ಮನೆಯಲ್ಲಿ ನಾವಿರೋದು. ಹೊಸ ಮನೆ ಕಟ್ಟಬೇಕು ಅಂದ್ರೆ 20,000 ಬಾಡಿಗೆ ಕೊಟ್ಟು ನಾವು ಇರೋದು ಅವಶ್ಯಕತೆ ಇಲ್ಲ. ನಮಗಿದ್ದೇ ಸಾಕು. ನಾವು ಆತರ ಬೆಳಿಗ್ಗೆನು ಸಾಯಂಕಾಲ ದುಡ್ಕೊಂಡು ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಇಲ್ಲ ಅವರು ನಮ್ಮ ನ್ಯೂಸ್ ಅಲ್ಲಿ ನೋಡ್ತಾ ಇದ್ರು. ಅವ್ರು ಬರ್ತಾ ಇರೋ ದಾರಿ ಗೊತ್ತು. ನಮ್ಮ ಮನೆ ಒಳಗಡೆ ಏನಿಲ್ಲ. ನಾವೇನ್ ಭಯ ಪಡೋದು ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ನಾವಾಗಿ ನಮ್ಮ ಮಕ್ಕಳಾಗ್ಲಿ ಮನೆಯವರಾಗ್ಲಿ ಯಾರು ಇದುವರೆಗೂ ತಪ್ಪು ಮಾಡಿ ಇಲ್ಲ. ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದೀನಿ. ಅವ್ರು ಉತ್ತರ ಕೊಟ್ಟಿದ್ದೀನಿ. ಅವ್ರು ಕರೆಕ್ಟ್ ಕೇಳಿದ್ರೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ. ಅವ್ರಿಗೆ ಕೊಟ್ಟಿದ್ದೀನಿ. ನ್ಯಾಯ ಎಲ್ಲಿದೆಯೋ ಜಯ ಸಿಕ್ಲಿ. ದೇವರು ನೋಡ್ತಾರ. ನಮ್ಮ ಮನೆಯವರು ತಪ್ಪು ಮಾಡಿ ಇಲ್ಲ, ನಾವು ಮಾಡಿ ಇಲ್ಲ. ನ್ಯಾಯ ಕಡೆ ದೇವರು ಇರ್ತಾ ಇರೋದು ನಮ್ಮ ನಂಬಿಕೆ.